ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಝೀರೋ ಬ್ಯಾಲೆನ್ಸಲ್ಲಿ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಎಮರ್ಜೆನ್ಸಿಗೆ ಲೋನ್ ತೊಗೊಳಕ್ಕೆ ಹೋದಾಗ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗಿ ನಿಮಗೆ ಲೋನ್ ಯಾರೂ ಕೊಡಲಿಲ್ವಾ? ಸೊ ಅಂಥವರು ಚಿಂತೆ ಮಾಡಬೇಡಿ. ನಾನು ಇವತ್ತು ನಿಮಗೆ ಒಂದು ಸ್ಕೀಮ್ ಡೀಟೇಲ್ಸ್ನ ಕೊಡ್ತೀನಿ. ಆ ಸ್ಕೀಮ್ನಿಂದ ನೀವು ಝೀರೋ ಬ್ಯಾಲೆನ್ಸಲ್ಲಿ ಅಕೌಂಟ್ನ ಓಪನ್ ಮಾಡ್ಬೋದು. ಬಟ್ ಅಲ್ಲೇ ಕೂಡ ನಿಮಗೆ ಎಮರ್ಜೆನ್ಸಿಗೆ 10,000 ತನಕ ನೀವು ಲೋನ್ನ ಕೂಡ ತೊಗೋಬೋದು. ಇದು ಯಾವ ಸ್ಕೀಮ್, ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಡೀಟೇಲ್ಸ್ನ ನಾನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಫುಲ್ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಎಷ್ಟು ಅರ್ಧ ಬರ್ಧ ನಾಲೆಡ್ಜ್ ಸಿಗುತ್ತೆ. ಸೊ ಹಾಗಾಗಿ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ. ಸೊ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು PM ಜನ್ಧನ್ ಯೋಜನಾ, ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ PMJDY ಅಂತ ಕರೀತಾರೆ. ಸೊ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ, ಭಾರತದಲ್ಲಿರೋ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನದೇ ಆದ ಬ್ಯಾಂಕ್ ಸೇವೆನ ಒದಗಿಸ್ಬೇಕು. ಈಗ ಕೆಲವೊಂದು ಕಡೆ ಅಕೌಂಟ್ನ ಸ್ಟಾರ್ಟ್ ಮಾಡೋಕೆ ಹೋದರೆ, ಓಪನ್ ಮಾಡೋಕೆ ಹೋದರೆ ಅವ್ರು ಏನಂತಾರೆ, ಮಿನಿಮಮ್ ಡೆಪಾಸಿಟ್ ನೀವು ಇಷ್ಟು ಪೇ ಮಾಡಬೇಕಂತ. ಕೆಲವೊಬ್ಬರು ಅಷ್ಟು ಡೆಪಾಸಿಟ್ನ ಕಟ್ಟಬೇಕು ಅಂತಲೇ ಎಷ್ಟೋ ಜನ ಅಕೌಂಟ್ನ ಓಪನ್ ಮಾಡಲ್ಲ. ಅಷ್ಟೇ ಅಲ್ಲದೆ ಎಮರ್ಜೆನ್ಸಿಗೆ ಒಂದು 10,000 ಕೂಡ ಯಾರಿಗಾದ್ರೂ ಅಮೌಂಟ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಲೋನನ್ನು ತೊಗೊಳಕ್ಕೆ ಹೋದರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ ಅಂತೇಳಿ ನಿಮಗೆ ಯಾರೂ ಲೋನ್ ಕೊಡಲ್ಲ. ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಗೌರ್ಮೆಂಟ್ ಅವರು ಈ ಸ್ಕೀಮ್ನ ತೊಗೊಂಡ್ಬಂದಿದ್ದಾರೆ. ಇದರಿಂದ ಬಡವ್ರಿಗೂ ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಲೋನ್ ಸಿಗುತ್ತೆ. ಹಾಗೆ ಬಡವರು ಕೂಡ ಒಂದು ಅಕೌಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಸ್ಕೀಮ್ ಬಗ್ಗೆ ನೋಡೋದಾದರೆ, PM ಜನ್ಧನ್ ಯೋಜನಾ ಈ ಸ್ಕೀಮ್ ಸ್ಟಾರ್ಟ್ ಆಗಿದ್ದು 2014ಅಲ್ಲಿ. ಕೆಲವೊಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡಬೇಕು, ಈಗ ಎಮರ್ಜೆನ್ಸಿ ಟೈಮ್ಗೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಂತಂದರೆ ಬ್ಯಾಂಕ್ಗಳಿಗೆ ಹೋದಾಗ, ಅಕೌಂಟ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಅವ್ರು ಅಂತಿದ್ರು ಇಷ್ಟು ಡೆಪಾಸಿಟ್ನ ಮಾಡಿ ಅಂತ. ಸೊ ಆ ಟೈಮ್ಗೆ ಕೆಲವೊಬ್ಬರು ಅಕೌಂಟ್ನ ಸ್ಟಾರ್ಟ್ ಮಾಡಲ್ಲ. ಅಕೌಂಟ್ ಎಲ್ಲರಿಗೂ ಬೇಕಾಗುತ್ತೆ. ಈಗ ಏನಾದರೂ ನಾವು ಏನು ಅಪ್ಲೈ ಮಾಡೋಕೆ ಹೋದ್ರೂ, ಅಥವಾ ಯಾವುದಾದ್ರೂ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಹೋದ್ರೂ, ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕೆ ಹೋದ್ರೂ, ಸ್ಕಾಲರ್ಶಿಪ್ ಬೇಕಂದ್ರೂ ಎಲ್ಲದಕ್ಕೂ ಈಗ ಅಕೌಂಟ್ ಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ಬಡವನು ಒಂದು ಅಕೌಂಟ್ ಹೋಲ್ಡರ್ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ, ಹಾಗೆ ಅವ್ರಿಗೆ ಎಮರ್ಜೆನ್ಸಿಗೆ ಲೋನ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟು ಈ ಸ್ಕೀಮ್ನ ಸ್ಟಾರ್ಟ್ ಮಾಡಿದೆ. ಸೊ ಈ ಸ್ಕೀಮ್ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನೋಡೋಣ ಈ ಸ್ಕೀಮ್ಗೆ ಎಲಿಜಿಬಿಲಿಟಿ ಏನೇನು ಅಂತ. ಈ ಸ್ಕೀಮ್ಗೆ ಅಂಥ ಸ್ಟ್ರಿಕ್ಟ್ ಎಲಿಜಿಬಿಲಿಟಿ ಏನೂ ಇಲ್ಲ. ನಿಮಗೆ 10 ಇಯರ್ಸ್ ಆಗಿದ್ರೆ ಸಾಕು, ನೀವು ಈ ಸ್ಕೀಮಲ್ಲಿ ಅಕೌಂಟ್ನ ಸ್ಟಾರ್ಟ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಯಾರು ಕೂಡ ಈ ಸ್ಕೀಮಲ್ಲಿ ಅಕೌಂಟ್ನ ಸ್ಟಾರ್ಟ್ ಮಾಡ್ಬೋದು. ಆಲ್ರೆಡಿ ಅಕೌಂಟ್ ಇದ್ರೂ ಕೂಡ ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ನ ಇನ್ನೊಂದು ಕೂಡ ಸ್ಟಾರ್ಟ್ ಮಾಡ್ಬೋದು. ಅಕೌಂಟ್ ಇಲ್ಲ ಅಂದರೆ ತುಂಬಾ ಬೆಸ್ಟ್ ಆಪ್ಷನ್. ಸೊ ಈ ಸ್ಕೀಮ್ನ ಬೆನಿಫಿಟ್ಸ್ ನೋಡೋದಾದರೆ, ಮೊದಲನೇದಾಗಿ ನಾನು ನಿಮಗೆ ಹೇಳಿದೆ, ಇದು ಒಂದು ಝೀರೋ ಬ್ಯಾಂಕ್ ಅಕೌಂಟ್. ಸೊ ಈ ಸ್ಕೀಮ್ನ ಬೆನಿಫಿಟ್ಸ್ನ ನೋಡೋದಾದರೆ, ಮೊದಲನೇದಾಗಿ ನಾನು ನಿಮಗೆ ಮೊದಲೇ ಹೇಳಿದೆ, ಇದು ಝೀರೋ ಬ್ಯಾಲೆನ್ಸ್. ಅಂದರೆ ನೀವು ಈ ಅಕೌಂಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಡೆಪಾಸಿಟ್ ಕೊಡಬೇಕಾಗಿಲ್ಲ. ಇನ್ನು ಸೆಕೆಂಡ್ ಬೆನಿಫಿಟ್ ನೋಡೋದಾದರೆ, ನಿಮಗೆ ಇಲ್ಲಿ ಫ್ರೀ ರೂಪೇ ಕಾರ್ಡ್ ಸಿಗುತ್ತೆ, ATM ಕಾರ್ಡ್ ಸಿಗುತ್ತೆ. ನೀವು ಯಾವ ಶಾಪಲ್ಲಿ ಬೇಕಾದರೂ ಇದನ್ನು ಸ್ವೈಪ್ ಮಾಡ್ಬೋದು. ಅಂದರೆ ನಾರ್ಮಲ್ ಅಕೌಂಟ್ ನೀವು ಇಷ್ಟು ಡೆಪಾಸಿಟ್ ಕೊಟ್ಟು, ಹೇಗೆ ಫಿಕ್ಸ್ಡ್ ಅಕೌಂಟ್ ಆಗಿರ್ಬೋದು, ಬೇರೆ ಬೇರೆ ಅಕೌಂಟ್ ಯಾವ ರೀತಿ ಓಪನ್ ಮಾಡಿರ್ತಿರಲ್ಲ ಅಲ್ಲಿ ಸಿಗುವಂಥ ಬೆನಿಫಿಟ್ಸ್ ಕೂಡ ಇಲ್ಲಿ ಎಲ್ಲನೂ ಸಿಗುತ್ತೆ. ಮೂರನೇ ಬೆನಿಫಿಟ್ ಆಗಿ ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪ ಅಂತಂದರೆ, 2 lakhs ತನಕ ಇನ್ಶೂರೆನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೂಡ ನಿಮಗೆ ಈ ಅಕೌಂಟ್ ಕೆಳಗಡೆ ಸಿಗುತ್ತೆ. ಇನ್ನು 2 ಲಕ್ಷ ಏನು ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತಲ್ಲ, ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಯಾರಾದರೂ ಡೆತ್ ಆದರೆ, ಅಥವಾ ಏನಾದರೂ ಡ್ಯಾಮೇಜ್ ಆದರೆ, ಅಂಥ ಟೈಮಲ್ಲಿ ನಿಮಗೆ 2 ಲಕ್ಷದ ತನಕ ಇನ್ಶೂರೆನ್ಸ್ ಸಿಗುತ್ತೆ. ನೀವು ಯೋಚನೆ ಮಾಡಿ, ಝೀರೋ ಬ್ಯಾಲೆನ್ಸಲ್ಲಿ ಒಂದು ಅಕೌಂಟ್ನ ಸ್ಟಾರ್ಟ್ ಮಾಡಿ ನಿಮಗೆ ಆಕ್ಸಿಡೆಂಟ್ ಟೈಮಲ್ಲಿ 2 ಲಕ್ಷದ ತನಕ ಸಿಗುತ್ತೆ ಅಂದರೆ ಇದರ ಯೂಸ್ ಎಷ್ಟಿದೆ ಅಂತ. ಸೊ ಇದಷ್ಟೇ ಅಲ್ಲ, ಇನ್ನು 4ನೇ ಬೆನಿಫಿಟ್ ನೋಡೋದಾದರೆ 30,000 ತನಕ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಆಗಲೇ ನಾನು ನಿಮ್ಗೆ ಹೇಳಿದ್ದು 2 ಲಕ್ಷದ ತನಕ ಅದು ಆಕ್ಸಿಡೆಂಟ್ ಇನ್ಶೂರೆನ್ಸ್, ಇದು 30,000 ಲೈಫ್ ಇನ್ಶೂರೆನ್ಸ್. ಆಕ್ಸಿಡೆಂಟ್ ಇನ್ಶೂರೆನ್ಸೇ ಬೇರೆ, ಲೈಫ್ ಇನ್ಶೂರೆನ್ಸೇ ಬೇರೆ. ಇದರ ಕವರೇಜ್ ಡಿಪೆಂಡ್ ಆಗುತ್ತೆ ಸ್ಪೆಸಿಫಿಕ್ ಕಂಡೀಷನ್ಸ್ ಮೇಲೆ. ಮತ್ತು ಇನ್ನು 5ನೇ ಬೆನಿಫಿಟ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ಟು, ನೀವು ಇಲ್ಲಿ 10,000 ತನಕ ಓವರ್ ಡ್ರಾಫ್ಟ್ ನಿಮಗೆ ಸಿಗುತ್ತೆ, ಅಂದರೆ ಲೋನ್ ಥರ. ಸೊ ನೀವು ಈ 10,000 ಲೋನ್ನ ತೊಗೊಳಕ್ಕೆ ಏನು ಪಾಸ್ ಆಗಿರ್ಬೇಕಂತಂದರೆ, 5ನೇ ಬೆನಿಫಿಟ್ ನಾನು ನಿಮಗೆ ಮೊದಲೇ ಹೇಳಿದೆ, 10,000 ತನಕ ಓವರ್ ಡ್ರಾಫ್ಟ್ ಅಂದರೆ ಲೋನ್ ಸಿಗುತ್ತೆ. ಇದು ಲೋನ್ ಅಂತ ಅನ್ನೋಕ್ಕಾಗಲ್ಲ, ಓವರ್ ಡ್ರಾಫ್ಟ್ ಅನ್ಬೋದು. ಈಗ ಎಮರ್ಜೆನ್ಸಿ ಟೈಮ್ಗೆ ನಾವೇನಾದರೂ ಎಲ್ಲಾದರೂ ಲೋನ್ ತೊಗೊಳಕ್ಕೆ ಹೋದಾಗ ನಿಮ್ಗೆ ಅಂತಾರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ, ಲೋನ್ ಸಿಗಲ್ಲ ಅಂತ. ಬಟ್ ಈ ಅಕೌಂಟ್ನ ಕೆಳಗಡೆ ನಿಮಗೆ 10,000 ತನಕ ಓವರ್ ಡ್ರಾಫ್ಟ್ ಸಿಗುತ್ತೆ. ನೀವು ಇದರಲ್ಲಿ ಯಾವುದೇ ಅಮೌಂಟ್ನ ಕಟ್ಟಬೇಕಾಗಿಲ್ಲ. ಜಸ್ಟ್ ಅಕೌಂಟ್ನ ಸ್ಟಾರ್ಟ್ ಮಾಡಿ 6 ಮಂತ್ಸ್ ತನಕ ಇದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ಸಿಗುತ್ತೆ ನಿಮಗೆ. ಅಂದರೆ 6 ಮಂತ್ಸ್ವರೆಗೆ ನೀವು ಅಮೌಂಟ್ನ ಕ್ರೆಡಿಟ್ ಮಾಡೋದಾಗಿರ್ಬೋದು, ಡೆಬಿಟ್ ಮಾಡೋದಾಗಿರ್ಬೋದು, ಟ್ರಾನ್ಸಾಕ್ಷನ್ ನಡೆಸಿದ್ರೆ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಸೊ ಇದು 10,000 ಯಾವುದಾದ್ರೂ ಎಮರ್ಜೆನ್ಸಿ ಟೈಮ್ಗೆ ನಿಮಗೆ ಯೂಸ್ ಆಗುತ್ತೆ. ಇನ್ನು ಗೌರ್ಮೆಂಟ್ ಬೆನಿಫಿಟ್ಸ್ ನೋಡೋದಾದರೆ, ಗ್ಯಾಸ್ ಸಬ್ಸಿಡಿ ಸಿಗುತ್ತೆ, ಪೆನ್ಷನ್, ಸ್ಕಾಲರ್ಶಿಪ್ ಎಲ್ಲವೂ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲದೆ ನಿಮ್ಮದು ಈ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರೋದ್ರಿಂದ ಇವು ಯಾವುದು ಕೂಡ ಡಿಲೇ ಆಗೋದಿಲ್ಲ. ಸ್ಕಾಲರ್ಶಿಪ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಎಲ್ಲನೂ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಸೊ ಇಷ್ಟು ತನಕ ನಾವು ಈ ಅಕೌಂಟ್ಸಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ವಿ. ಈಗ ಈ ಅಕೌಂಟ್ನ ಸ್ಟಾರ್ಟ್ ಮಾಡೋದಕ್ಕೆ, ಅಂದರೆ ಓಪನ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಸಿಂಪಲ್ ಆಗಿರೋ ಡಾಕ್ಯುಮೆಂಟ್ಸ್ ಇದೆ. ಮೊದಲಿಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಹಾಗೆ ಪ್ಯಾನ್ ಕಾರ್ಡ್ ಇದ್ದರೆ ಹಾಕಿ, ಇಲ್ಲಾಂದರೆ ಇಟ್ಸ್ ಓಕೆ, ನಡೆಯುತ್ತೆ.
ಮತ್ತು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ನೀವು ಅಡ್ರೆಸ್ ಪ್ರೂಫ್‌ನ ಅಟ್ಯಾಚ್ ಮಾಡೋದ್ರಿಂದ ಅಡ್ರೆಸ್ ಕರೆಕ್ಟಾಗಿದ್ದರೆ ನಿಮ್ಮ ಪ್ರೊಸೆಸ್ ಏನಿದೆಯಲ್ಲ ಅದು ತುಂಬಾ ಫಾಸ್ಟ್ ಆಗುತ್ತೆ. ಡಾಕ್ಯುಮೆಂಟ್ಸ್ ನೋಡಾಯಿತು, ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಮೊದಲನೇ ಆಪ್ಷನ್, ನಿಮ್ಮ ಹತ್ತಿರದ ಬ್ಯಾಂಕ್‌ಗೆ ಹೋಗಿ ಅಲ್ಲಿ ನಾವು ಈ ರೀತಿ ಅಕೌಂಟ್‌ನ ಓಪನ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್‌ನ ಕೊಡಿ ಅಂದರೆ ಅವರು ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್‌ನ ಫಿಲ್ ಮಾಡಿ ಬೇಕಾಗಿರೋ ಡಾಕ್ಯುಮೆಂಟ್ಸ್‌ನ ಅಟ್ಯಾಚ್ ಮಾಡಿ ಅವರಿಗೆ ಕೊಟ್ಟರೆ 2-3 ದಿನದಲ್ಲಿ ನಿಮ್ಮ ಅಕೌಂಟ್ ರೆಡಿ ಆಗುತ್ತೆ. ಇನ್ನು ಸೆಕೆಂಡ್ ಆಪ್ಷನ್, ವಿಲೇಜ್ ಸೈಡಲ್ಲಿ ಇರೋರಿಗೆ, ಹಳ್ಳಿ ಸೈಡಲ್ಲಿರೋರಿಗೆ ಬ್ಯಾಂಕ್ ಕೆಲವೊಂದು ಸಲ ಹತ್ತಿರ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೋದಪ್ಪ ಅಂತಂದರೆ, ಬ್ಯಾಂಕ್ ಮಿತ್ರ ಅಥವಾ ಏಜೆಂಟ್ ಇರ್ತಾರೆ, ಅವ್ರ ಹತ್ರ ಕೂಡ ನೀವು ಏನು ಅಪ್ಲಿಕೇಶನ್ ಫಾರ್ಮ್‌ನ ಇಸ್ಕೊಳ್ಳೋದು, ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ, ನಿಮ್ಮದೆಲ್ಲ ಸಿಗ್ನೇಚರ್ ಎಲ್ಲ ಮಾಡಿ ಅವರು ಡಾಕ್ಯುಮೆಂಟ್ಸ್ ಕೊಟ್ಟರೆ, ಅವರು ಕೂಡ ನಿಮಗೆ ಅಕೌಂಟ್‌ನ ಓಪನ್ ಮಾಡಿ ಕೊಡ್ತಾರೆ. ಇದು ಕೆಲವೊಂದು ಹಳ್ಳಿಗಳಲ್ಲಿ, ಈಗಂತೂ ಎಲ್ಲ ಬ್ಯಾಂಕ್‌ಗಳು ಹತ್ರನೇ ಇರುತ್ತೆ, ಬಟ್ ಕೆಲವೊಂದು ಹಳ್ಳಿಗಳಲ್ಲಿ ಬ್ಯಾಂಕ್ ತುಂಬಾ ದೂರ ಇದ್ದಾಗ ನೀವು ಈ ಆಪ್ಷನನ್ನು ಬಳಸ್ಕೋಬೋದು. ಸೊ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ ಇದಕ್ಕೆ ರಿಲೇಟೆಡ್ ನೋಡೋಣ. ನಾನು ನಿಮಗೆ ಮೊದಲೇ ಹೇಳಿದೆ 10,000 ತನಕ ಓವರ್ ಡ್ರಾಫ್ಟ್ ಸಿಗುತ್ತೆ, ಇನ್ಶೂರೆನ್ಸ್ ಸಿಗುತ್ತೆ, ಹಾಗೆ ಲೈಫ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ ಅಂತ. ಬಟ್ ಇವೆಲ್ಲ ಆಗಬೇಕಂದ್ರೆ ನೀವು ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್‌ನ ಫಾಲೋ ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ, ನಿಮ್ಮ ಅಕೌಂಟ್‌ನ ಆ್ಯಕ್ಟಿವ್ ಇಟ್ಟಿರಬೇಕು. ನಾನು ನಿಮ್ಗೆ ಹೇಳ್ದೆ, ನಿಮ್ಗೆ 10,000 ತನಕ ಲೋನ್ ಸಿಗಬೇಕಂದ್ರೆ ಕಂಪಲ್ಸರಿ ನಿಮ್ಮ ಅಕೌಂಟ್ 6 ಮಂತ್ಸ್ ತನಕ ಆ್ಯಕ್ಟಿವ್ ಇರಬೇಕು, ಟ್ರಾನ್ಸಾಕ್ಷನ್ ನಡೀತಾ ಇರಬೇಕು. ಅವಾಗಷ್ಟೇ ನಿಮಗೆ ಲೋನ್ನ ತೊಗೊಳಕ್ಕಾಗತ್ತೆ. ಮತ್ತು ಕರೆಕ್ಟ್ ಡೀಟೇಲ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ನಿಮ್ದು ಆಲ್ರೆಡಿ ಒಂದು ಅಕೌಂಟ್ ಇದ್ದು, ನಾವು ಇದನ್ನು ಫೇಕ್ ಅಕೌಂಟ್ ಅಂದರೆ ಫೇಕ್ ಅಲ್ಲ, ನಾವು ಇನ್ನೊಂದು ಅಕೌಂಟ್, ನಮ್ಮ ಹತ್ರ ಯಾವುದೇ ಅಕೌಂಟ್ ಇಲ್ಲ, ಇನ್ನೊಂದು ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ ಅಂತ ನೀವೇನಾದರೂ ಇದ್ರೂ ಕೂಡ ಇನ್ನೊಂದು ಈ ರೀತಿ ಅಕೌಂಟ್‌ನ ಸ್ಟಾರ್ಟ್ ಮಾಡಿದರೆ, ನಿಮ್ಮ ಅಕೌಂಟ್ ಫೇಕ್ ಅಂತ ಗೊತ್ತಾದರೆ ನಿಮಗೆ ಇನ್ಶೂರೆನ್ಸ್ ಸಿಗೋದಿಲ್ಲ, ಹಾಗೆ ನಿಮಗೆ ಲೋನ್ ಕೂಡ ಸಿಗೋದಿಲ್ಲ. ಅದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಕೂಡ ಆಗ್ಬೋದು. ನಿಮ್ಮ ಇನ್ಫಾರ್ಮೇಷನ್ ಜೆನ್ಯೂನ್ ಇರಬೇಕು, ಹಾಗೆ ನಿಮ್ಮ ಹತ್ರ ಓನ್ಲಿ ಒನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇನ್ನೊಂದು ಅನದರ್ ಬ್ಯಾಂಕ್ ಅಕೌಂಟ್ ಇದ್ದರೆ ನಡೆಯಲ್ಲ. ಈಗ ಇದಿಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಯಾವ್ಯಾವ ಥರ ಡೌಟ್ಸ್ ಬರ್ಬೋದು ಅಂತ ನೋಡೋದಾದರೆ, ಬ್ಯಾಂಕ್ ಅಕೌಂಟ್ ಇದ್ದರೆ, ಆಲ್ರೆಡಿ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಇನ್ನೊಂದು ಅಕೌಂಟ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಇಲ್ಲ, ನಿಮ್ಮ ಹತ್ರ ಆಲ್ರೆಡಿ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಈ ಬ್ಯಾಂಕ್ ಅಕೌಂಟ್‌ನ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ, ಅವಶ್ಯಕತೆ ಕೂಡ ಇರಲ್ಲ. ಮತ್ತು ಝೀರೋ ಬ್ಯಾಲೆನ್ಸ್ ಇದ್ದರೆ ನಿಮಗೆ ಲೋನ್ ಸಿಗುತ್ತಾ ಅಂತ ಕೇಳ್ತಾರೆ. ಹೌದು, ಝೀರೋ ಬ್ಯಾಲೆನ್ಸ್ ಇದ್ದರೂ ಕೂಡ ನಿಮಗೆ ಲೋನ್ ಸಿಗುತ್ತೆ, ಬಟ್ ಆ್ಯಕ್ಟಿವ್ ಇರಬೇಕು 6 ಮಂತ್ಸ್. ಈಗ ನೀವು ನಿಮ್ಮ ಹತ್ರ ಅಕೌಂಟಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ನಿಮ್ಮ ಅಕೌಂಟಲ್ಲಿ ಒಂದು 2,000 ಇದೆ, ಬಟ್ ನೀವು ಎಮರ್ಜೆನ್ಸಿ ಟೈಮ್ಗೆ 6 ಮಂತ್ಸ್ ಆದಮೇಲೆ ಅದನ್ನು ಡ್ರಾ ಮಾಡಿರ್ತೀರಿ. ಈಗ ನಿಮ್ಮ ಅಕೌಂಟಲ್ಲಿ ಝೀರೋ ಬ್ಯಾಲೆನ್ಸ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಲೋನ್ ಸಿಗುತ್ತಾ ಅಂತ ನೋಡೋದಾದರೆ, ಹೌದು, ಅಂಥ ಟೈಮಲ್ಲಿ ಕೂಡ ನಿಮಗೆ ಲೋನ್ ಸಿಗುತ್ತೆ. ಬಟ್ ಏನಪ್ಪ ಅಂತಂದರೆ ಅಕೌಂಟ್ ಆ್ಯಕ್ಟಿವ್ ಇದ್ದರೆ ಅಷ್ಟೇ ಸಾಕು. ಫ್ರೆಂಡ್ಸ್, ಕೊನೆಯದಾಗಿ ಹೇಳೋದಾದರೆ, PM ಜನ್ಧನ್ ಯೋಜನಾ ಅನ್ನೋದು ತುಂಬಾ ಒಂದು ಯೂಸ್ಫುಲ್ ಆಗುವಂಥ ಸ್ಕೀಮ್. ಎಸ್ಪೆಷಲಿ ಯಾರ ಅಕೌಂಟ್ ಇರೋದಿಲ್ವೋ, ಅಂದರೆ ಅಮೌಂಟ್ ಇಲ್ಲದೇ, ಡೆಪಾಸಿಟ್ ಮಾಡೋಕ್ಕೆ ಅಮೌಂಟ್ ಇಲ್ಲದೆ ಯಾರ್ಯಾರು ಅಕೌಂಟ್ ಸ್ಟಾರ್ಟ್ ಮಾಡಿರಲ್ವೋ ಅಂಥವ್ರಿಗೆ ಒಂದು ಲೈಫ್ ಚೇಂಜಿಂಗ್ ಸ್ಕೀಮ್ ಇದು. ಹೌದು, ಯಾಕಂದರೆ ನಿಮಗೆ 10,000 ತನಕ ಆರಾಮಾಗಿ ಲೋನ್ ಸಿಗುತ್ತೆ. ನೀವು 6 ಮಂತ್ಸ್ ಆದಮೇಲೆ 6 ಮಂತ್ಸ್ ಆದಮೇಲೆ ಲೋನ್ ತೊಗೊಂಡಿರ್ತೀರ, ಅದನ್ನು ರೀಪೇ ಮಾಡಿದ್ಮೇಲೆ ಕೂಡ ಮತ್ತೆ ನೀವು ಲೋನನ್ನು ತೊಗೋಬೋದು. ಎಮರ್ಜೆನ್ಸಿಗೆ ನಿಮಗೆ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್, ಫ್ರೀಯಾಗಿ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ. ಅಲ್ಲೂ ಈಗ ಫ್ರೀಯಾಗಿ ಇನ್ಶೂರೆನ್ಸ್ ಸಿಗಲ್ಲ, ಬಟ್ ಈ ಅಕೌಂಟ್ ಕೆಳಗಡೆ ನಿಮಗೆ ಫ್ರೀಯಾಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ 2 ಲಕ್ಷ ಸಿಗುತ್ತೆ. ಅದ್ರ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಬೆನಿಫಿಟ್ಸು ತುಂಬಾ ಬೇಗ ಆಗುತ್ತೆ. ಸ್ಕಾಲರ್ಶಿಪ್ ಬರೋದಾಗಿರ್ಬೋದು, ಪೆನ್ಷನ್ ಬರೋದಾಗಿರ್ಬೋದು, ಇವೆಲ್ಲ ತುಂಬಾ ಫಾಸ್ಟಾಗಿ ಬೇಗ ಆಗುತ್ತೆ. ಸೊ ಅದರಿಂದ ಈ ಸ್ಕೀಮ್ನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಅಕೌಂಟ್ ಮಾಡ್ಸಿರಲ್ವೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.